ನಾನು ವೀಡಿಯೋ ಮಾಡೋದಕ್ಕೆ ಒಂದು ರಿಂಗ್ ಲೈಟ್ ತೊಗೋತಾ ಇದ್ದೀನಿ. ಏನಕ್ಕೆ ಅಂದರೆ ವೀಡಿಯೋ ಮಾಡಬೇಕಾದ್ರೆ ಫೋಕಸ್ ಬರಬೇಕು, ಪ್ಲಸ್ಸು ಬ್ರೈಟ್ನೆಸ್ ಇರಬೇಕು. ವೀಡಿಯೋ ಮಾಡಿದ್ರೆ ಕ್ಲಿಯರಾಗಿರುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಎಸ್ ಬಿ ರೋಡ್ಗೆ ಹೋಗಿ ತೊಗೊಂಬಂದಿದ್ದೀನಿ. ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ತೊಗೊಬಂದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ನೋಡೋಣ, ನಿಮಗೆ ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಮಾಡ್ತಿರೋದು. ವೀಡಿಯೋ ಮಾಡಬೇಕಂದ್ರೆ ನೋಡಿ, ನಾವೆಲ್ಲ ಎಷ್ಟೆಲ್ಲ ಕಷ್ಟಪಡ್ತೀವಿ. ನೀವು ಒಂದು ಲೈಕು, ಒಂದು ಕಮೆಂಟು, ಶೇರ್ ಮಾಡೋಕ್ಕೆ ನೀವು ಇದು ಮಾಡ್ತೀರಾ. ನಾವು ಕಂಟೆಂಟ್ ಮಾಡೋಕ್ಕೆ ನಾವೇನು ಇದರಿಂದ ದುಡ್ಡು ಮಾಡಬೇಕು ಅಂತಲ್ಲ. ನಿಮಗೊಂದು ವಿಷಯ ತಿಳಿಸ್ಬೇಕು. ನಮಗಿದು ಒಂದು ಏನಂತಾರೆ ಹೇಳ್ತಾರೆ, ಏನೋ ಒಂದು ಸಾಧಿಸಬೇಕು ಅನ್ನೋದು ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಮಾಡೋದು. ಇದರಿಂದ ಏನು ಸಂಪಾದನೆ ಮಾಡೋದೇನು ಅಷ್ಟರಲ್ಲೇ ಇದೆ. ಇದು ರಿಮೋಟು, ಲೈಟು ಬ್ರೈಟ್ನೆಸ್ ಯಾವ ರೀತಿ ಬೇಕೋ ಆ ರೀತಿ ಮಾಡೋಕ್ಕೆ. ಸ್ಟ್ಯಾಂಡ್ ಇಲ್ಲ, ಅದಕ್ಕೆ ಕೈಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ ಇವಾಗ ತೊಗೊಂಡಿದ್ದೀನಿ, ಬಟ್ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಏನು ಮಾಡ್ತೀನಿ ನೋಡಿ. ಇದು ಲೈಟು, ಇವೆಲ್ಲ ರಿಮೋಟ್ಗಳು, ಮೊಬೈಲ್ ಇಡೋಕ್ಕೆ, ಕ್ಯಾಮ್ರಾ ಇಡೋಕ್ಕೆ. ಇದು ವೈರ್ ಕೊಟ್ಟಿದ್ದಾರೆ. ಈ ವೈರ್ ಕನೆಕ್ಷನ್ ತಗೊಂಡು ಮಾಡೋದು. ಇದು ಬಂದು ಸ್ಟ್ಯಾಂಡು. ವೀಡಿಯೋ ಈ ರಿಂಗ್ ಲೈಟ್ ಇದೆಯಲ್ಲ, ಈ ರಿಂಗ್ ಲೈಟು ಈ ಸ್ಟ್ಯಾಂಡಲ್ಲಿ ಫಿಕ್ಸ್ ಆಗುತ್ತೆ. ಇದನ್ನು ನಾನು ತೋರಿಸ್ತೀನಿ, ಓಪನ್ ಮಾಡಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಬ್ಬನೇ ಇರೋದ್ರಿಂದ, ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ಇದು ಅನ್ಬಾಕ್ಸಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳೋದು. ನೋಡಿ, ಇದು ಸ್ಟ್ಯಾಂಡು. ನೋಡಿ, ಇದು ಸ್ಟ್ಯಾಂಡು. ಇವಾಗ ಇದನ್ನೆಲ್ಲ ಫಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ನಾನು ಮೋಟೋ ಬ್ಲಾಗಿಂಗ್ ಮಾಡ್ತೀನಲ್ಲ, ಮೋಟೋ ಬ್ಲಾಗಿಂಗ್ ಬಂದು ನಂದು ಗೋಪ್ರೋ ಇದೆ, ಹೀರೋ 9. ಈ ಗೋಪ್ರದಲ್ಲೇ ನಾನು ಮೋಟೋ ಬ್ಲಾಗಿಂಗ್ ವಿಡಿಯೋ ಮಾಡೋದು. ಹೆಲ್ಮೆಟ್ಟಿಗೆ ಫಿಕ್ಸ್ ಮಾಡ್ಕೊಳೋದು. ಇಲ್ಲಿ ಹೆಲ್ಮೆಟ್ ಮೌಂಟ್ ಇದೆ ನೋಡಿ, ಈ ಮೌಂಟ್ಗೆ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಂಡು ನಾನು ವೀಡಿಯೋ ಮಾಡೋದು. ನಂದು ಇನ್ನೊಂದು ಹೆಲ್ಮೆಟ್ ಇತ್ತು, ಆ ಹೆಲ್ಮೆಟ್ಟು ಬಂದು 6,500 ಏನೋ ಇತ್ತು ತೊಗೊಂಡಿದ್ದು. ಅಲ್ಲಿ ಇಟ್ಬಿಟ್ಟು ಹೋಗಿದ್ದೆ, ಬಟ್ ಯಾರೋ ಬರೋ ಅಷ್ಟರಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಆ ಹೆಲ್ಮೆಟ್ಟು. ಇವಾಗ ಎಮರ್ಜೆನ್ಸಿಗೆ ಇದನ್ನು ತೊಗೊಂಡಿದ್ದೀನಿ, ಮತ್ತು ಹೆಲ್ಮೆಟ್ ತೊಗೊಬೇಕು. ವೆಯ್ಟ್ ಮಾಡ್ತಾಯಿದ್ದೀನಿ ಹೆಲ್ಮೆಟ್ಗೆ ಇರೋದ್ರಿಂದ. ಇದನ್ನು ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೋಡಿ, ಈ ರೀತಿ ಫಿಕ್ಸ್ ಆಗಿದೆ. ಸ್ಟ್ಯಾಂಡ್ ಈ ಥರ ಫಿಕ್ಸ್ ಆಗಿರುತ್ತೆ. ಅಲ್ಲಿ ಪ್ಲಗ್ ಇನ್ ಮಾಡಬೇಕು. ಪ್ಲಗ್ ಇನ್ ಮಾಡಿ ಇಲ್ಲಿ ರಿಮೋಟ್ ಇರುತ್ತೆ. ರಿಮೋಟಲ್ಲಿ ಆನ್ ಮಾಡಿದ್ರೆ ಹಿಂಗೆ ಬರುತ್ತೆ. ಇದರಲ್ಲಿ ಬ್ರೈಟ್ನೆಸ್ಸು ಕಮ್ಮಿ ಮಾಡ್ಬೋದು. ನೋಡಿ, ಇದು ಕಮ್ಮಿ ಆಯಿತು, ಜಾಸ್ತಿ ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಇದರಲ್ಲಿ ಯೆಲ್ಲೋ ಲೈಟ್ ಕೂಡ ಮಾಡ್ಕೊಬೋದು. ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಯೆಲ್ಲೋ ಲೈಟ್ ಆಗುತ್ತೆ. ಹಿಂಗೆ ಮಾಡ್ಕೊಂಬರ್ತಾಯಿದ್ರೆ ಯೆಲ್ಲೋ ಲೈಟ್ ಆಯಿತು. ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋದರೆ ವೈಟ್ ಲೈಟ್ ಆಗುತ್ತೆ, ಬ್ರೈಟ್ನೆಸ್ ಬರುತ್ತೆ. ಇಲ್ಲಿ ಮೊಬೈಲ್ ಮೌಂಟು ಫಿಕ್ಸ್ ಮಾಡಿಕೊಂಡು, ಇಲ್ಲ ಕ್ಯಾಮ್ರಾ ಮೌಂಟ್ ಫಿಕ್ಸ್ ಮಾಡಿಕೊಂಡು ವೀಡಿಯೋ ಮಾಡೋದು. ನೋಡಿ, ಈ ಥರ ಮೊಬೈಲ್ ಇಲ್ಲಿ ಈ ಥರ ಮೌಂಟ್ ಮಾಡ್ಬೋದು. ಇನ್ನೂ 2 ಕೊಟ್ಟಿದ್ದಾರೆ, ಇಲ್ಲೊಂದು ಫಿಕ್ಸ್ ಮಾಡ್ಬೋದು, ಇಲ್ಲೊಂದು ಫಿಕ್ಸ್ ಮಾಡ್ಬೋದು. ಕ್ಯಾಮ್ರಾ ಬೇಕಂದರೆ ಕ್ಯಾಮ್ರಾನು ಫಿಕ್ಸ್ ಮಾಡ್ಬೋದು. ಈ ರೀತಿ ರಿಂಗ್ ಲೈಟು. ವೀಡಿಯೋ ಮಾಡೋಕ್ಕೆ ರೆಡಿ. ನೋಡಿ, ಇಷ್ಟೆಲ್ಲ ಕಷ್ಟಪಡ್ತೀವಿ, ನೀವು ಸಪೋರ್ಟ್ ಮಾಡಿ. ನಾವು ವೀಡಿಯೋ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ವರ್ಕ್ ಮಾಡಿರ್ತೀವಿ, ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ ಅಂದರೆ ಇಷ್ಟೆಲ್ಲ ಇರುತ್ತೆ, ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದರಲ್ಲಿ ರಿಟರ್ನ್ಸ್ ಬರುತ್ತೆ ಅಂದರೆ ರಿಟೇಲ್ಸ್ ಏನೇನು ಬರೋಲ್ಲ ನಮಗೆ. ಇವಾಗ ಏನು ಪೇಮೆಂಟ್ ಬರ್ತಾಯಿಲ್ಲ. ನನ್ನ ಚಾನಲ್ ಮಾನಿಟೈಸ್ ಕೂಡ ಆನ್ ಆಗಿಲ್ಲ. ನಾನು ಯಾಕೆಂದರೆ ಕೆಲವು ರೀಯೂಸ್ಡ್ ಕಂಟೆಂಟ್ ಯೂಸ್ ಮಾಡಿರ್ತೀನಿ, ಕೆಲವು ಯಾವುದಾದ್ರು ಬ್ರೇಕಿಂಗ್ ನ್ಯೂಸ್ ಬಂದರೆ ಕೆಲವು ವೀಡಿಯೋಗಳನ್ನ ಯೂಸ್ ಮಾಡಿರೋದ್ರಿಂದ ನಮ್ಮದು ಮಾನಿಟೈಸ್ ಆನ್ ಆಗೋಲ್ಲ. ಓಕೆ, ನಮ್ಗೆ ಮಾನಿಟೈಸ್ ಆನ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಇವಾಗ ಇನ್ನೂ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ, ನಮ್ಮ ಕಾವೇರಿ ಅಂತ. ನಮ್ಮ ಅರ್ಕಾವತಿ ಚಾನಲಲ್ಲಿ ಬಂದು ಮಾನಿಟೈಸ್ ಆನ್ ಆಗಿಲ್ಲ, ನಮ್ಮ ಕಾವೇರಿಯಲ್ಲಿ ಬಂದು ಹೊಸ ಚಾನಲ್ಲು. ಇನ್ ಕೇಸ್ ಏನಾದರೂ ರೀಚ್ ಆದರೆ ಮೋಸ್ಟ್ಲಿ ಅದು ಮಾನಿಟೈಸ್ ಆನ್ ಆಗುತ್ತೆ. ಸೇಫರ್ ಸೈಡು ಅದನ್ನು ಆ ಚಾನಲ್ ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಎಲ್ಲ ವೀಡಿಯೋ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.